ಹಾಯ್ ಗೈಸ್, ನಾನು ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೆ ಬಾಯ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆದ್ಮೇಲೆ ಇವತ್ತೊಂದು ಟೀಸರ್ ಬಂದಿದೆ ಕಿಚ್ಚ ಸುದೀಪ್ ಅವ್ರದ್ದು. ಅದ್ಯಾವುದು ಅಲ್ಲ, ಮ್ಯಾಕ್ಸ್ ಫಿಲ್ಮ್ದು. ಸೊ ಮೋಸ್ಟ್ ಅವೈಟೆಡ್ ಟೀಸರ್ ಆಗಿತ್ತು ಇದು. ಫೈನಲಿ ಇವತ್ತು ರಿಲೀಸ್ ಆಗಿದೆ. ಇದೊಂದು 1 minute ವಿಡಿಯೋ ಆಗಿದೆ. ಇವಾಗ ಇದ್ರಲ್ಲಿ ಏನೇನಿದೆ, ಹೇಗಿದೆ ಎಲ್ಲಾನು ಅನಲೈಸ್ ಮಾಡೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Have you any clue? No sir, I just saw many boys flew. One is a scoundrel, one is a dame. The rest are those little boys who live down the lane. Finish the game. ಸೊ ಟೀಸರ್ ಅಂತೂ ಕ್ರೇಜಿ ಆಗಿದೆ ಆಯ್ತಾ. ಒಂದೊಂದು ವಿಜುವಲ್ಸ್ ಅದಿದೆಯಲ್ಲ, ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಏನೇನಿದೆ ಅಂತ ಅನಲೈಸ್ ಮಾಡಕ್ ಹೋದ್ರೆ, ಫಸ್ಟಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ರೆಡ್ ಶೇಡ್ ಅಲ್ಲಿ, ಅಂದ್ರೆ ಒಂದು ರೆಡ್ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದ್ರ ನೆಕ್ಸ್ಟ್ ಹಿಂದ್ಗಡೆ ಒಂದು ಬಿಗ್ ಎಕ್ಸಾಸ್ಟ್ ಫ್ಯಾನ್ ಇಂದ ಅವ್ರದ್ದು ಫುಲ್ ಮಚ್ಚೆಲ್ಲ ಇಟ್ಕೊಂಡ್ಬಿಟ್ಟು ಸಖತ್ ಎಂಟ್ರಿ ಅಂತಾನೆ ಹೇಳ್ಬೋದು. ಒಂದು ಮಾಸ್ ಫಿಲ್ಮ್ ಪ್ರಿಯರ್ ಇರ್ತಾರಲ್ಲ, ಅವ್ರಿಗೆಲ್ರಿಗೂ ಸಖತ್ ಇಷ್ಟ ಆಗುತ್ತೆ ಈ ಮೂವಿ ಅಂತ ನನಗೆ ಅನ್ಸ್ತಾ ಇದೆ. ಹಾಗೆ ಕಾಸ್ಟಿಂಗ್ ನೋಡಕ್ ಹೋದ್ರೆ ತುಂಬಾ ದಿಗ್ಗಜ ಆರ್ಟಿಸ್ಟ್ ಗಳು ನಮ್ಗೆ ಈ ಮೂವಿಲಿ ಕಾಣಿಸ್ಕೊತಾ ಇದಾರೆ. ತೆಲುಗು, ತಮಿಳ್ ಎಲ್ಲಾ ಇಂಡಸ್ಟ್ರಿಯಿಂದ ಆಕ್ಟರ್ಸ್ ನ ತಗೊಂಡ್ಬಿಟ್ಟು ಒಂದು ಮಾಡಿರುವಂತ ಮೂವಿ ಇದು. ಟೀಸರ್ ಅಲ್ಲೇ ನಮಗೊಂದು 7-8 ಜನ ಬಿಗ್ ಸ್ಟಾರ್ಸ್ ಕಾಣಿಸ್ಕೊಂಡಿದ್ದಾರೆ. ಮೂವಿಲಿ ಥ್ರಿಲ್ಲಿಂಗ್ ಸೀನ್ಸ್, ಫೈಟ್ ಸೀನ್ಸ್ ಗೆಲ್ಲ ಏನು ಕಮ್ಮಿ ಇರಲ್ಲ ಅಂತ ಅನ್ಸ್ತಾ ಇದೆ. ಈ ಟೀಸರ್ ಅಲ್ಲೇ ಎಷ್ಟು ಫೈಟ್ಸ್ ಇದೆ ಅಂತಂದ್ರೆ ಮೂವಿಲಿ ಎಷ್ಟಿರ್ಬೋದು ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರ ಲುಕ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಆ ಲಾಂಗ್ ಹೇರ್ಸ್ ಅಲ್ಲಿ ಫುಲ್ ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಅಲ್ಲೆಲ್ಲ ಹೇಗ್ ಕಾಣಿಸ್ತಾ ಇದಾರೆ ಅಂತಂದ್ರೆ ಪರ್ಫೆಕ್ಟ್ ಒಂದು ಮಾಸ್ ಲುಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಈ ಟೀಸರ್ ಅಲ್ಲಿ ಸಖತ್ ಇಷ್ಟ ಆಗಿದ ವಿಷಯ ಒಂದೇನು ಅಂತಂದ್ರೆ, ಲಾಸ್ಟ್ ಅಲ್ಲಿ ನಮ್ ಕಿಚ್ಚ ಸುದೀಪ್ ಅವರು ಡ್ಯಾನ್ಸ್ ಮಾಡ್ಬಿಟ್ಟು ಬರ್ತಾರಲ್ಲ, ಆ ಲುಕ್ ಗುರು ಸಕ್ಕತ್ತಾಗಿದೆ ಮಾತ್ರ. ಸೈಡ್ ಅಲ್ಲಿ ಫುಲ್ ಎಲ್ಲ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಕ್ಲೈಮ್ಯಾಕ್ಸ್ ಸೀನ್, ಕ್ಲೈಮ್ಯಾಕ್ಸ್ ಫೈಟ್ ಅಂತ ಅನ್ಸ್ತಾ ಇದೆ. ಆ ತರ ಇದೆ ಫುಲ್. ಈ ಮ್ಯಾಕ್ಸ್ ಅನ್ನೋ ಮೂವಿ ಮಲ್ಟಿ ಲ್ಯಾಂಗ್ವೇಜ್ ಆಗಿದೆ. ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡ ಇದಿಷ್ಟು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ನಾನೊಂದೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತಂದ್ರೆ, ಲಾಸ್ಟ್ ಅಲ್ಲಿ ಒಂದು ರಿಲೀಸ್ ಡೇಟ್ ಬರ್ಬೋದು ಅಂತ ಅನ್ಕೊಂಡೆ. ಬಟ್ ರಿಲೀಸ್ ಡೇಟ್ ಎಲ್ಲೂ ಇಲ್ಲಿ ಇವರು ಹೇಳಿಲ್ಲ. ನನ್ನ ಪ್ರಕಾರ ಒಂದು ಸೆಪ್ಟೆಂಬರ್ ಫಸ್ಟ್ ವೀಕ್. ಹಾಗೆ ಕಿಚ್ಚ ಅವ್ರ ಬರ್ಡೇ ಕೂಡ 2nd ಸೆಪ್ಟೆಂಬರ್ಗೆ ಇರೋದ್ರಿಂದ ಅವತ್ತೇ ರಿಲೀಸ್ ಆಗುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಸೊ ಕಾದ್ ನೋಡೋಣ ಏನಾಗುತ್ತೆ, ಹೇಗಾಗುತ್ತೆ ಅಂತ. ವಿಜಯ್ ಕಾರ್ತಿಕೇಯ ಇವ್ರ ಫಿಲ್ಮ್ ಇದು. ಫಸ್ಟ್ ಟೈಮ್ ಇವಾಗ ಹೆಂಗ್ ತರ್ತಾರೆ ಅಂತ ನೋಡ್ಬೇಕು. ಕಿಚ್ಚ ಸುದೀಪ್ ಅವ್ರನ್ನ ಹೀರೋ ಆಗ್ಬಿಟ್ಟು ತಗೊಂಡಿದ್ದಾರೆ. ಫಸ್ಟ್ ಟ್ರೈ ಅಲ್ಲಿ ಸಕ್ಸಸ್ ಸಿಗುತ್ತಾ, ಏನಾಗುತ್ತೆ ಅಂತೆಲ್ಲ ಕಾದ್ ನೋಡೋಣ. ಇನ್ನೊಂದು ವಿಷಯ ಹೇಳಲೇಬೇಕು, ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಕ್ಕತ್ತಾಗಿದೆ ಆಯ್ತಾ. ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ. ಅದು ಮಾಸ್ ಲುಕ್ ಗೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಅದ್ರ ಜೊತೆ ನಮ್ ಸುದೀಪ್ ಅವ್ರ ಆಕ್ಟಿಂಗ್, ಇದೆಲ್ಲ ಕಾಂಬಿನೇಷನ್ ಅಲ್ಲಿ ಬಂದ್ರೆ ಯಾವ ತರ ಇರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಇನ್ನೊಂದು ನನಗೆ ಇಷ್ಟ ಆಗಿದ್ದು ಏನಂತಂದ್ರೆ ಸಿನಿಮಾಟೋಗ್ರಫಿ ಆನ್ ಸ್ಪಾಟ್ ಇತ್ತು. ಎಲ್ಲ ಕ್ಯಾಮ್ರಾ ಆಂಗಲ್ಸ್ ಆಗಿರ್ಲಿ, ಕಟ್ಸ್ ಆಗಿರ್ಲಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಸೊ ನಾನಂತೂ ಈ ಮೂವಿಗೆ ಸಖತ್ ವೇಟ್ ಮಾಡ್ತಾ ಇದೀನಿ. ಇದು ನಾವು ಸ್ವಲ್ಪ ಸ್ಟೋರಿ ನೋಡಕ್ ಹೋದ್ರೆ, ಅಂದ್ರೆ ಸ್ವಲ್ಪ ಅರೆಸ್ಟ್ ಆಗಿದ್ದಾರೆ ಯಾರೋ, ಅವ್ರನ್ನ ಸೇವ್ ಮಾಡಕ್ಕೆ ನಮ್ ಸುದೀಪ್ ಅವ್ರು ಬರ್ತಾ ಇರೋತಾರಲ್ಲ ಇದ್ರಲ್ಲಿದೆ, ಪೊಲೀಸ್ ಅವರೆಲ್ಲ ಚೇಸ್ ಮಾಡ್ತಾ ಇರೋದು, ಆತರ ಎಲ್ಲ ಸೀನ್ಸ್ ಇರೋದ್ರಿಂದ ಒಂದು ಪರ್ಫೆಕ್ಟ್ ಮಾಸ್ ಫಿಲ್ಮ್ ಆಗಿರುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಕಾದ್ ನೋಡೋಣ ಹೇಗಿರುತ್ತೆ ಫಿಲ್ಮ್. ಇದ್ರನ್ನು ಟ್ರೈಲರ್ ಎಲ್ಲ ಬರಕ್ಕಿದೆ, ಅದನ್ನೆಲ್ಲ ನಾವು ರಿವ್ಯೂ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.